ರಾಜ್ಯ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ಉಪಾಧ್ಯಕ್ಷ ತನ್ವೀರ್ ಅಹಮದ್ ವಿರುದ್ಧ ಮಹಿಳೆಯೊಬ್ಬರು ಗಂಭೀರವಾದಂತಹ ಆರೋಪ ಮಾಡಿದ್ದಾರೆ. ರಾಜಕೀಯ ವ್ಯಕ್ತಿಗಳ ಬೆಂಬಲವಿದೆ ಅಂತ ಬೆದರಿಸಿ ತನ್ವೀರ್ ಪುತ್ರ ತನ್ನನ್ನ ಮನೆಯಿಂದ ಹೊರಹಾಕಿದ್ದಲ್ಲದೆ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ತಲಾಖ್ ಕೊಟ್ಟಿದ್ದಾರೆ ಅಂತ ದೂರಿದ್ದಾಳೆ. ಶಿವಮೊಗ್ಗದ ಸಮೀನಾ ಕೌಸರ್ ಈ ರೀತಿ ಆರೋಪ ಮಾಡಿದ್ದಾಳೆ. ಪತಿ ಮನೆಯವರು ಯಡಿಯೂರಪ್ಪ ಹಾಗೂ ರಾಘವೇಂದ್ರ ಹೆಸರನ್ನ ಹೇಳಿಕೊಂಡು ತಲಾಖ್ ಕೊಟ್ಟಿದ್ದಾರೆ ಅಂತ ಆಕೆ ಆರೋಪಿಸಿದ್ದಾರೆ. ರಾಜ್ಯ ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ಉಪಾಧ್ಯಕ್ಷ ತನ್ವೀರ್ ಅಹಮದ್ರ ಪುತ್ರ ಹುವೇಶ್ ಅಹಮದ್ ಖುದ್ದೂಸಿ ಜೊತೆ ಸಮೀನಾ ಕೌಸರ್ ವಿವಾಹವಾಗಿತ್ತು. ದಂಪತಿಗಿಬ್ಬರು ಮಕ್ಕಳಿದ್ದು ವಿವಾಹದ ವೇಳೆ ವರದಕ್ಷಿಣೆ ಕೊಡಲಾಗಿದ್ದು ಹಣ ಖರ್ಚಾಗಿರೋ ಬಗ್ಗೆ ಕೇಳಿದ್ದಕ್ಕೆ ಕಿರುಕುಳ ನೀಡಿದ್ದಲ್ಲದೆ ಹೊಡೆದು ಮನೆಯಿಂದ ಹೊರಹಾಕಿದ್ದಾರೆ ಅಂತ ಸಮೀನಾ ಆರೋಪಿಸಿದ್ದಾರೆ. ಅಲ್ಲದೆ ರಿಜಿಸ್ಟರ್ಡ್ ಪೋಸ್ಟ್ ಮೂಲಕ ತಲಾಖ್ ಕೊಟ್ಟಿದ್ದು ಇದನ್ನ ಕೇಳಲು ಹೋದ್ರೆ ಯಡಿಯೂರಪ್ಪ ಮತ್ತವರ ಪುತ್ರ ರಾಘವೇಂದ್ರ ಬೆಂಬಲವಿದ್ದು ಯಾವ ಪೊಲೀಸರು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಗಂಡನ ಮನೆಯವರು ಬೆದರಿಸ್ತಾ ಇದ್ದಾರೆ ಅಂತ ಸಮೀನಾ ಕೌಸರ್ ದೂರಿದ್ದಾರೆ. ಒಟ್ನಲ್ಲಿ ಗಂಡ ಹೆಂಡಿರ ಜಗಳದಲ್ಲಿ ಯಡಿಯೂರಪ್ಪನವರ ಹೆಸರು ತಳುಕು ಹಾಕಿರೋದು ಇದೀಗ ಚರ್ಚೆಗೆ ಗ್ರಾಸವಾಗಿದೆ. ಈ ಬಗ್ಗೆ ನಮ್ಮೊಂದಿಗೆ ಮಾತನಾಡಲಿಕ್ಕೆ ನೊಂದ ಮಹಿಳೆ ಸಮೀರಾ ಕೌಸರ್ ಈಗ ಶಿವಮೊಗ್ಗ ಸ್ಟುಡಿಯೋದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಸಮೀರಾ ಅವರೇ, ನಿಮ್ಗಾದಂತಹ ತೊಂದರೆಯಾದ್ರೂ ಏನು, ಯಾರಿಂದ ಸಮಸ್ಯೆ ಆಗ್ತಾ ಇದೆ? ಮೇಡಮ್, ನನ್ನ ಮದುವೆ 2004 ಆಗಸ್ಟ್ 15ಗೆ ಆಗಿತ್ತು ಮೇಡಮ್. ಓಕೆ. ಮದುವೆ ಆಗಿದ್ದು 15 ದಿವಸ ನಾನು ಅನ್ಯೋನ್ಯವಾಗಿದ್ದು. ಅಲ್ಲಿಂದ ನಮ್ಮ ಅತ್ತೆ, ನಮ್ಮ ನಾದ್ನಿ, ನಮ್ಮ ಮಾವ ಅವರಿಂದ ನನಗೆ ಬಹಳ ಕಿರುಕುಳ ಸ್ಟಾರ್ಟ್ ಆಯಿತು. ಮದುವೆಯಲ್ಲಿ ಅದು ಕೊಟ್ಟಿಲ್ಲ, ಹಿಂಗೆ ನೋಡಿಲ್ಲ, ಹಂಗೆ ನೋಡಿಲ್ಲ ಅಂತ ನಮ್ಮ ಮಾವ ಸಣ್ಣ ಸಣ್ಣ ಮಾತಿಗೆ ನನಗೆ ಹೊಡೆಯೋಕ್ಕೆ ಬರ್ತಾಯಿದ್ರು ಮೇಡಮ್. ನಾನು ಮ್ಯಾರಿಟಲ್ ಲೈಫನ್ನು ಹೆಂಗಾದರೂ ನಾವು ಬಚಾವು ಮಾಡ್ಕೊಂಡು ಹೋಗಬೇಕು ಅಂತ ನಾನು 2.5 ವರ್ಷ ಆದಮೇಲೆ 2006ರಲ್ಲಿ ಒಂದು FIR ಮಾಡಿದ್ದೆ. ನನಗೆ ತುಂಬ ಹೊಡೆದು ನಮ್ಮ ದೊಡ್ಡಮ್ಮನ ಮನೆಯಲ್ಲಿ ಭದ್ರಾವತಿಯಲ್ಲಿ ಅರ್ಧರಾತ್ರಿ ಬಿಟ್ಬಿಟ್ಟಿದ್ರು. ಅದು FIR ಆಯಿತು. ಆಮೇಲೆ SP ಅರುಣ್ ಚಕ್ರವರ್ತಿ ಅವರು ಕಾಂಪ್ರಮೈಸ್ ಮಾಡಿ ಕಳಿಸಿದ್ರು. ನನ್ನ ಗಂಡ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ನನಗೆ ಕರ್ಕೊಂಡು ಹೋಗಿದ್ದ ಮೇಡಮ್. ಆದರೂ ನಮ್ಮ ಮಧ್ಯದಲ್ಲಿ ಆಗಾಗ ಗಂಡ ಹೆಂಡತಿ ಜಗಳ ಆಗ್ತಾ ಇತ್ತು. ನನ್ನ ಗಂಡ ಅವ್ರ ತಂದೆ ಕುಡಿಯೋದು, ಜೂಜಾಟ ಆಡೋದೆಲ್ಲ ಮಾಡ್ತಾಯಿದ್ರು. ಅದಕ್ಕೆ ನಾನು ಅಪೋಸ್ ಮಾಡ್ತಾ ಇದ್ದೆ. ಹೆಂಡತಿಯಾಗಿ ನಾನು ಅಪೋಸ್ ಮಾಡೋದು ನನ್ನ ಕರ್ತವ್ಯ ಆಯಿತು ಮೇಡಮ್. ಅದಕ್ಕೆ ನಮ್ಮ ಮಾವ ಯಾಕೆ ನನ್ನ ಗಂಡ ನನ್ನ ಮಗನ ಹತ್ರ ಜಗಳ ಮಾಡ್ತೀಯ ಅಂತ ಅವಾಗ ನನಗೆ ಬೈತಾ ಇದ್ರು, ಹೊಡಿತಾ ಇದ್ರು ಮೇಡಮ್. ನಮಗೆ 2 ಮಕ್ಕಳಿದ್ದಾರೆ. 9 ವರ್ಷದ ಗಂಡು ಮಗು ಇದ್ದಾನೆ, 5 ವರ್ಷದ್ದು ಹೆಣ್ಮಕ್ಳಿದ್ದಾರೆ. ಆ ಮಕ್ಳಿಗೆ ಮುಖ ನೋಡ್ಕೊಂಡು ನನ್ನ ಗಂಡನ ಜೊತೆ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೆ ನಾನು. ಆವಾಗವಾಗ ಜಗಳ ಆಗ್ತಾ ಇತ್ತು. ಆ ತಸ್ವೀರ್ ಅಹಮದ್ ಅವ್ರಿಗೆ ನನ್ನ ಮೇಲೆ ಏನೋ ದ್ವೇಷ, ಅವ್ರ ಮಕ್ಳ ಮೇಲೆ, ಅವ್ರ ಮೇಲೆ ಎಲ್ಲ FIR ಮಾಡಿದ್ದೆ ಅಂತ ಅವರು ಆಗಾಗ ಹೇಳ್ತಾನೆ ಇದ್ರು. ನಿನಗೆ ತಲಾಖ್ ಕೊಡಿಸಿ ನಾನು ಕಳಿಸ್ಬಿಡ್ತೀನಿ ನೋಡು, ಒಂದು ದಿವಸ ನಿನಗೆ ತಲಾಖ್ ಕೊಡಿಸಿಲ್ಲಾದ್ರೆ ನೋಡಂತೆ ಅಂತ. ಮತ್ತು ನನಗೆ ಹೇಳ್ತಾ ಇದ್ರು, ಪೊಲೀಸಲ್ಲಿ ಕಂಪ್ಲೇಂಟ್ ಮಾಡಿದರೆ, ಯಡಿಯೂರಪ್ಪನ ಹತ್ರ ಒಂದು ಫೋನ್ ಮಾಡಿಸಿದ್ರೆ ನಿನ್ನ ತಮ್ಮನಿಗೂ ನಿನಗೂ ಸರಿಯಾಗಿ ಹೊರಗಡೆ ಆಗ್ತಾರೆ, ಬೆನ್ನೆತ್ತಾರೆ ಅಂತ ಹೇಳಿ ಯಾವಾಗಲೂ ಯಡಿಯೂರಪ್ಪ ರವೀಂದ್ರ ಅವರದ್ದು ಬೆದರಿಕೆ ತೋರಿಸ್ತಾ ಇದ್ರು ಮೇಡಮ್. 22ನೇ ತಾರೀಕು ನನ್ನ ಗಂಡನ ಕುಡ್ದು ಬಂದ ಅಂತ ಜಗಳ ಆಯಿತು. ನಾನು ನನ್ನ ಮಾವನಿಗೆ ಹೇಳಿದ್ದಕ್ಕೆ ಅವ್ರು ಬೆಳಗ್ಗೆ ಬಂದು ನನಗೆ ಹೊಡೆದು ನಿನ್ನ ಮನೆಗೆ ಹೋಗು ಅಂತ ಕಳಿಸ್ಬಿಟ್ಟು 15 ದಿವಸದಲ್ಲೇ ನನಗೆ ತಲಾಖ್ ಕೊಟ್ಟು ಕಳಿಸಿದ್ಬಿಟ್ಟಿದ್ದಾರೆ ಮೇಡಮ್. ನನಗೆ ಇವಾಗ ನನ್ನ ಗತಿ, ನನ್ನ ಮಕ್ಕಳ ಗತಿ ಏನು ಹೇಳಿ? ನನ್ನ ಮಕ್ಕಳಿಗೆ ಅನ್ಯಾಯ ಆಗಿದೆ, ನನಗೆ ನ್ಯಾಯ ಆಗಿದೆ. ನನ್ನ ಮಾವ ನನ್ನ ಬೆನ್ನಿಗೆ ಹೊಡೆದು 5 ತಿಂಗಳ ಮುಂಚೆ ನನ್ನ ಸ್ಪೈನಲ್ ಕಾರ್ಡ್ ಡಿಸ್ಕ್ ಮುರಿದು ಬಿಟ್ಟಿದ್ರು. ನಾರಾಯಣ ಹಾಸ್ಪಿಟ್ಲಲ್ಲಿ ನಂದು ಆಪರೇಷನ್ನು ಆಯಿತು. ಆಗ ನನ್ನ ಗಂಡ ಏನು ಹೇಳೋಕ್ಕೆ ಹೋಗಬೇಡ ಅಂತ ಕಾಲು ಹಿಡ್ಕೊಂಡು ಬಿಟ್ಟ. ನಾನು ಆದರೂ ಸುಮ್ಮನೆ ಅದೇ. ನಾನು ಯಾರಿಗೂ ಕಂಪ್ಲೇಂಟ್ ಮಾಡೋಕ್ಕೆ ಕೊಟ್ಟಿಲ್ಲ. ಇದು ಗಂಡ ಹೆಂಡ್ತಿ ಜಗಳ ಎಲ್ಲ ಮತ್ತೆ ಸರಿಯಾಗುತ್ತೆ ಅಂತ ನಾನು ನಮ್ಮ ಅಮ್ಮನ ಮನೆಯಲ್ಲಿ ಸುಮ್ಮನೆ ಇದ್ದರೆ ಅವರು 15 ದಿವಸದಲ್ಲೇ ತಲಾಖ್ ನಮ್ಮ ಕೊಟ್ಟು ಕಳಿಸಿ ನನಗೆ ನನ್ನ ಮಕ್ಕಳಿಗೆ ಅನ್ಯಾಯ ಮಾಡಿದ್ದಾರೆ. ಹೀಗೆ ಎಲ್ಲರೂ ತಲಾಖ್ ನಮ್ಮ ಕೊಟ್ಟು ಕಳಿಸಿದ್ರೆ ಹೆಣ್ಮಕ್ಳಿಗೆ ಅನ್ಯಾಯ ಆಗುತ್ತೆ. ಇನ್ಮೇಲೆ ಯಾವ ಹೆಣ್ಮಕ್ಳಿಗೂ ಅನ್ಯಾಯ ಆಗಬಾರ್ದು ಅಂತ ನನ್ನ ವಿನಂತಿ. ಯಡಿಯೂರಪ್ಪಗೂ ನನ್ನ ವಿನಂತಿ ಮೇಡಮ್. ಇಂಥ 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 ಪೊಲಿಟಿಷಿಯನಿಗೆ ಅವ್ರು BJPಯಲ್ಲಿ ಇಟ್ಕೊಳ್ಬಾರ್ದು. ಅವ್ರಿಗೆ ಹೊರ ಹಾಕಬೇಕು. ಅವ್ನಿಗೆ ನನ್ನ ಒಬ್ಬಳೇ ಸೊಸೆ ಮೇಡಮ್. ನಾನು ಈ ಒಬ್ಬಳೇ ಸೊಸೆಗೆ
ಹಿಂಗೆ ಮಾಡಿದ್ದಾರೆ ಅಲ್ಲ ಮೇಡಮ್ ಅವರು. ಒಬ್ಳೆ ಸೊಸೆ ನಾನು ತುಂಬ ನೊಂದಿದ್ದೀನಿ. ಇವಾಗ ನನ್ನ ಮಕ್ಕಳ ಗತಿ ಏನು, ನನ್ನ ಗತಿ ಏನು ಹೇಳಿ. ಅಂದ್ರೆ ನಿಮ್ಮ ಪತಿ ಮನೆಯವರಿಗೆ BSY ಅವರ ಬೆಂಬಲ ಇದೆ ಅಂತ ಹೇಳ್ತೀರಿ, ಅಂದ್ರೆ ಅವ್ರು ಆ ರೀತಿಯಲ್ಲಿ ಹೇಳ್ಕೊಂಡಿದ್ದಾರೆ ಅಂತೀರಿ? ಯಡಿಯೂರಪ್ಪ ಅವರ ಬೆಂಬಲ ಇದೆ ಹಂಗೆ ಯಾವಾಗ್ಲೂ ಹಂಗೆ ಎಲ್ಲಾರ್ಗು ಹಂಗೆ ಹೇಳೋದು. ಯಡಿಯೂರಪ್ಪ ಹತ್ರ ಬಂದು ಫೋನ್ ಮಾಡಿಸ್ತೀನಿ, ರಾಘವೇಂದ್ರ ಹತ್ರ ಬಂದು ಫೋನ್ ಮಾಡಿಸ್ತೀನಿ, ಏನ್ ಮಾಡ್ಕೊಳ್ತಾರೆ ನೋಡೋಣ ಅಂತ ಯಾವಾಗ್ಲೂ ಅದೇ ಹೇಳೋದು ಮೇಡಮ್ ಅವರು. ನೀವೇನಾದ್ರೂ ಯಡಿಯೂರಪ್ಪ ಅವ್ರನ್ನ ಅಥವಾ ರಾಘವೇಂದ್ರ ಅವ್ರನ್ನ ಭೇಟಿ ಮಾಡ್ಲಿಕ್ಕೆ ಏನಾದ್ರು ಪ್ರಯತ್ನ ಪಟ್ರ? ಅವ್ರ ಹತ್ರ ಈ ರೀತಿ ನಿಮ್ಮ ಅಳಲನ್ನ ಏನಾದ್ರು ತೋಡ್ಕೊಳ್ಳೋಕೆ ಪ್ರಯತ್ನ ಪಟ್ರ? ನಾನು ಈ ವಿಷಯ ದೊಡ್ಡ ಮಾಡಕ್ಕೆ ಹೋಗ್ಲಿಲ್ಲ, ಸುಮ್ಮನೆ ಇರ್ತಾ ಇದ್ದೆ. ಯಾಕಂತ ಹೇಳಿದ್ರೆ ನನಗೆ ನನ್ನ ಗಂಡನ ಜೊತೆ ಬಾಳ್ಬೇಕು. ನಾನು ಇದು ಸುಮ್ಮನೆ ಗಂಡ ಹೆಂಡತಿ ವಿಷಯ ದೊಡ್ಡ ಮಾಡ್ಕೊಂಡು ಹೋಗ್ಬಾರ್ದು. ನನ್ನ ಮಕ್ಕಳು ಫ್ಯೂಚರ್ ಇದೆ ಮುಂದೆ. ನಾನು ಈ ಗಂಡ ಹೆಂಡತಿ ಜಗಳ ಅವ್ರ ಹತ್ರ ಯಾಕೆ ತಗೊಂಡೋಗ್ಲಿ ಮೇಡಮ್? ನಾನು ಇಷ್ಟು ದೊಡ್ಡ ವಿಷಯ ಆಗುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ. ನನಗೆ ಅಲ್ಲಿಂದ ಕಳಿಸಿದ್ದು 15 ದಿವಸಕ್ಕೆ ನನಗೆ ತಲಾಕ್ನಾಮ ಕೊಟ್ಬಿಟ್ಟಿದ್ದಾರೆ. ನನಗೆ ಒಂಥರ ಶಾಕ್ ಆಗಿಬಿಟ್ಟಿದ್ದೆ. ಮಹಿಳೆಯರ ಗತಿ ಹೇಗೆ, ಒಂದೇ ಸಲ ಹಿಂಗೆ ತಲಾಕ್ನಾಮ ಕೊಟ್ಟು ಕಳಿಸಿದ್ರೆ, ಇದು ನೋಡಿ ಹೊಡೆದಿ ಹಲ್ಲು ಸಾವು ಮುರಿದಿದ್ದಾರೆ ನಂದು. ನಾನು ಆದರೂ ಕಂಪ್ಲೇಂಟ್ ಮಾಡೋಕ್ಕೆ ಹೋಗಲಿಲ್ಲ. ನನ್ನ ಗಂಡ ಏನು ಜಗಳ ಮಾಡಿದ್ದಾರೆ, ಮಾವ ಸಿಟ್ಟಿಂದ ಹೇಳಿ ಕಳಿಸಿದ್ದಾರೆ ಅಂತ. ಆದರೆ 15 ದಿವಸದಲ್ಲಿ ಅವ್ರ ತಲಾಕ್ನಾಮ ನೋಡ್ಬಿಟ್ಟು ನನಗೆ ಶಾಕ್ ಆಗಿಬಿಡ್ತು. ನನಗೆ ಯಾವ ವಿಚಾರಕ್ಕೆ ಜಗಳ ಆಗ್ತಿತ್ತು ಸಮೀನಾ ಅವರೇ? ಅಂದ್ರೆ ಯಾವ ವಿಚಾರಕ್ಕಾಗಿ ನಿಮ್ಗೆ ಮಾವ ನಿಮ್ಮ ವಿರುದ್ಧ ತಿರುಗ್ಬಿಡ್ತಿದ್ರು? ನನ್ನ ಗಂಡ ಕುಡಿತಾ ಇದ್ರು ಮೇಡಮ್, ಜೂಜಾಟ ಆಡೋದು, ಕುಡಿಯೋದು, ರಾತ್ರಿ ಲೇಟ್ ಆಗಿ ಬರೋದು. ಬೀಯಿಂಗ್ ಎ ವೈಫ್ ನನ್ನ ಅದು ರೈಟ್ ಇತ್ತು ಮೇಡಮ್ ಅವ್ರಿಗೆ ಕೇಳಕ್ಕೆ, ಯಾಕೆ ಲೇಟಾಗಿ ಬರ್ತೀರಾ, ಯಾಕೆ ಕುಡಿತೀರಾ ಮಕ್ಕಳು ಮುಂದೆ ಅಂತ ಹೇಳಿ. ಇದೇ ತಪ್ಪು ನಂದು. ಮತ್ತು ಎಲ್ಲ ಇನ್ಫ್ಲೂಯೆನ್ಸ್ಡ್ ಅವರು, ಅಪ್ಪದಿಂದ ಅವ್ರ ಅಕ್ಕದಿಂದ. ಅವ್ರ ಅಪ್ಪ ಅಕ್ಕ ಏನು ಹೇಳ್ತಾರೆ ಅದೇ ಮಾಡೋದು. ಒಂದು ಸ್ವಲ್ಪ ತಪ್ಪುಗೂ ಅಕ್ಕನಿಗೆ ಫೋನ್ ಮಾಡೋದು, ಅಪ್ಪನಿಗೆ ಫೋನ್ ಮಾಡೋದು, ಅಕ್ಕನಿಗೆ ಫೋನ್ ಮಾಡೋದು, ಅವ್ರು ಬೈಯೋದು, ಬರೋದು, ಹೊಡೆಯೋದು, ಹೋಗೋದು. ಎಸ್ ಸಮೀನಾ ಅವರೇ, ಧನ್ಯವಾದಗಳು. ತಮಗೆ ನ್ಯಾಯ ಸಿಗಲಿ ಅಂತ ನಾವು ಆಶಿಸ್ತೀವಿ. ಸುವರ್ಣ ನ್ಯೂಸ್ನೊಂದಿಗೆ ಮಾತನಾಡಿದ್ದಕ್ಕೆ ಧನ್ಯವಾದ.